ಅಧ್ಯಾಯ 6 ಧ್ಯಾನಯೋಗ ಶ್ರೀ ಭಗವಾನ್ ಹೇಳಿದರು, ಯಾರು ತಮ್ಮ ಕರ್ತವ್ಯವನ್ನು ಫಲಾಸಕ್ತಿ ಇಲ್ಲದೆ ಮಾಡುತ್ತಾನೋ ಅವನೇ ನಿಜವಾದ ಸನ್ಯಾಸಿ ಮತ್ತು ಯೋಗಿ, ಕೆಲಸ ತ್ಯಜಿಸುವವನಲ್ಲ. ಯೋಗ ಎಂದರೆ ಮನಸ್ಸನ್ನು ನಿಯಂತ್ರಿಸುವುದು. ಸನ್ಯಾಸ ಮತ್ತು ಯೋಗ ಎರಡೂ ಒಂದೇ. ಯೋಗವನ್ನು ಸಾಧಿಸಲು ಆರಂಭದಲ್ಲಿ ಕರ್ಮ ಅಗತ್ಯ, ನಂತರ ಮನಸ್ಸಿನ ನಿಯಂತ್ರಣ ಮುಖ್ಯ. ಯಾರು ಮನಸ್ಸನ್ನು ಜಯಿಸಿದ್ದಾನೋ ಅವನು ತನ್ನ ಸ್ನೇಹಿತ, ಮನಸ್ಸನ್ನು ಜಯಿಸದವನು ತನ್ನ ಶತ್ರು. ಶೀತ, ಉಷ್ಣ, ಸುಖ, ದುಃಖ, ಮಾನ, ಅಪಮಾನ ಇವೆಲ್ಲವನ್ನೂ ಸಮವಾಗಿ ನೋಡುವವನು ಯೋಗಿ. ಜ್ಞಾನ ಮತ್ತು ಅನುಭವದಿಂದ ತೃಪ್ತನಾಗಿರುವವನು, ಇಂದ್ರಿಯಗಳನ್ನು ಜಯಿಸಿರುವವನು, ಅವನು ಸ್ಥಿರಯೋಗಿ. ಯೋಗಿಯು ಮಿತ್ರ, ಶತ್ರು, ಸತ್ಪುರುಷ, ದುಷ್ಟ, ಬಂಧು, ಅನ್ಯ ಎಲ್ಲರನ್ನೂ ಸಮವಾಗಿ ನೋಡುತ್ತಾನೆ. ಧ್ಯಾನ ವಿಧಾನ: ಯೋಗಿಯು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕು. ದೇಹ, ಕುತ್ತಿಗೆ, ತಲೆ ಸರಳವಾಗಿರಬೇಕು. ಮನಸ್ಸು ಸ್ಥಿರವಾಗಿರಬೇಕು. ಭಯವಿಲ್ಲದೆ ಶಾಂತ ಮನಸ್ಸಿನಿಂದ ಬ್ರಹ್ಮಚರ್ಯ ಪಾಲಿಸಿ ಧ್ಯಾನ ಮಾಡಬೇಕು. ಮನಸ್ಸನ್ನು ನಿಧಾನವಾಗಿ ನಿಯಂತ್ರಿಸಿ ಆತ್ಮದಲ್ಲಿ ನೆಲೆಗೊಳಿಸಬೇಕು. ಯಾವಾಗ ಮನಸ್ಸು ಅಲೆಮಾಡುತ್ತದೋ ಅದನ್ನು ಮತ್ತೆ ಮತ್ತೆ ಆತ್ಮದ ಕಡೆ ತರುವುದು. ಯೋಗಿಯು ಅತ್ಯಂತ ಶಾಂತಿಯನ್ನು ಅನುಭವಿಸುತ್ತಾನೆ. ಅವನು ಎಲ್ಲ ಜೀವಿಗಳಲ್ಲೂ ಆತ್ಮವನ್ನು ಮತ್ತು ಆತ್ಮದಲ್ಲೇ ಎಲ್ಲರನ್ನೂ ನೋಡುತ್ತಾನೆ. ಯಾರು ಎಲ್ಲೆಡ ನನ್ನನ್ನು ನೋಡುತ್ತಾನೋ ಅವನಿಗೆ ನಾನು ದೂರವಿಲ್ಲ, ಅವನೂ ನನಗೆ ದೂರವಿಲ್ಲ. ಅತ್ಯುತ್ತಮ ಯೋಗಿ ಯಾರು ಎಂದರೆ ಇತರರ ದುಃಖ ಸುಖಗಳನ್ನು ತನ್ನಂತೆಯೇ ಕಾಣುವವನು. ಅರ್ಜುನನು ಹೇಳಿದನು, ಕೃಷ್ಣ, ಈ ಮನಸ್ಸು ತುಂಬಾ ಅಶಾಂತ, ಅದನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ. ಶ್ರೀಕೃಷ್ಣನು ಹೇಳಿದನು, ಹೌದು, ಮನಸ್ಸು ಅಶಾಂತ, ಆದರೆ ಅಭ್ಯಾಸ ಮತ್ತು ವೈರಾಗ್ಯ ಮೂಲಕ ಅದನ್ನು ನಿಯಂತ್ರಿಸಬಹುದು. ಮನಸ್ಸನ್ನು ನಿಯಂತ್ರಿಸದವನಿಗೆ ಯೋಗ ಕಷ್ಟ, ಆದರೆ ಪ್ರಯತ್ನ ಮಾಡುವವನಿಗೆ ಸಾಧ್ಯ. ಅರ್ಜುನನು ಕೇಳಿದನು, ಯೋಗದಲ್ಲಿ ವಿಫಲವಾದವನು ಏನಾಗುತ್ತಾನೆ? ಶ್ರೀಕೃಷ್ಣನು ಹೇಳಿದನು, ಅವನು ನಾಶವಾಗುವುದಿಲ್ಲ. ಅವನು ಪುಣ್ಯಲೋಕದಲ್ಲಿ ವಾಸಿಸಿ ನಂತರ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟುತ್ತಾನೆ, ಅಥವಾ ಯೋಗಿಗಳ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾನೆ. ಹಿಂದಿನ ಸಾಧನೆಯ ಪರಿಣಾಮದಿಂದ ಅವನು ಮತ್ತೆ ಯೋಗದ ಕಡೆ ಆಕರ್ಷಿತನಾಗುತ್ತಾನೆ. ಬಹುಜನ್ಮಗಳ ಪ್ರಯತ್ನದಿಂದ ಯೋಗಿ ಶುದ್ಧನಾಗಿ ಪರಮಗತಿಯನ್ನು ಪಡೆಯುತ್ತಾನೆ. ಯೋಗಿಯು ತಪಸ್ವಿಗಿಂತ ಶ್ರೇಷ್ಠ, ಜ್ಞಾನಿಗಿಂತ ಶ್ರೇಷ್ಠ, ಕರ್ಮಿಗಳಿಗಿಂತ ಶ್ರೇಷ್ಠ. ಎಲ್ಲ ಯೋಗಿಗಳಲ್ಲಿ ಶ್ರೇಷ್ಠ ಯಾರು ಎಂದರೆ ಭಕ್ತಿಯಿಂದ ನನ್ನನ್ನು ಧ್ಯಾನಿಸುವವನು.